ಕರ್ನಾಟಕ ರಾಜ್ಯದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ಕಾರ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಮಾಹಿತಿ ಕೊಟ್ಟಂತೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಲಾಸ್ಟ್ ಮಂಡೇ ನೋಟಿಫಿಕೇಶನ್ ಆಗಬೇಕಾಗಿತ್ತು. ನೀವೆಲ್ಲ ಗಮನಿಸಿದ್ರಿ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯ್ತು, ಕ್ಯಾಬಿನೆಟ್ ವಿಸ್ತರಣೆ ಆಯ್ತು, ಹೊಸ ಸಚಿವರು ಏನಪ್ಪಾ ಅಂದ್ರೆ ಇಲಾಖೆಗೆ ಬರಬೇಕಾಗಿತ್ತು. ಹಾಗಾಗಿ ಸಿಎಂ ಅವರ ಕಚೇರಿಗೆ ಫೈಲ್ ಹೋಗಿತ್ತು. ಆ ಕಾರಣಕ್ಕಾಗಿ ಅದರಲ್ಲಿ ಬಿಜಿ ಆಗಿದ್ರು ಸಿಎಂ ಅವರು. ಅದು ನಿರೀಕ್ಷೆಗೆ ತಕ್ಕಂತೆ ಬರಲಿಲ್ಲ. ನಿಮಗೆ ನಾನು ಲೈವ್ ಅಲ್ಲೇ ನಿಮಗೆ ಒಂದು ಆಡಿಯೋ ಮೂಲಕ ತೋರಿಸಿದ್ದೆ. ವಿಕಾಸ್ ಸರಳಕರ್ ಸರ್ ಅವರು ಇಲ್ಲ ಇನ್ನು 2 ದಿವಸದಲ್ಲಿ ನಾನು ನೋಟಿಫಿಕೇಶನ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗಿದೆ ಅನ್ನುವಂಥದ್ದು CSSL ಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಅಲ್ಲಿರ್ತಕ್ಕಂಥ ತಾಂತ್ರಿಕ ಕಾರಣಗಳು, ಸಿಎಂ ಅವರು ಅಪ್ರೂವಲ್ ಆಗ್ಲಿಲ್ಲ, ಹೊಸ ಶಿಕ್ಷಣ ಸಚಿವರು ಬರಬೇಕಾಗಿತ್ತು, ಅವ್ರು ಏನಪ್ಪಾ ಅಂದ್ರೆ ಇದನ್ನ ಕ್ರೆಡಿಟ್ ತಗೋಬೇಕಾಗಿದೆ. ಹಾಗಾಗಿ ಇದೆಲ್ಲವೂ ಏನಪ್ಪಾ ಅಂದ್ರೆ ಒಂದು 4-5 ದಿನ ಡಿಲೇ ಆಗಿದೆ. ಇದಕ್ಕ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಸುಮಾರು ಜನ ಕಮೆಂಟ್ಗಳು ನೋಡ್ತಾ ಇದ್ದೀನಿ. ಅಲ್ಲೇ ಕೂತ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಆರಾಮಾಗಿ ಏನಪ್ಪಾ ಅಂತಂದ್ರ ನೀವ್ ಹೇಳಿದ್ದ ಆಗ್ಲಿಲ್ಲ ಸರ್, ನೀವು ಟೈಮಿಂಗ್ ಕೊಟ್ಟಿದ್ರಿ ಅದಾಗ್ಲಿಲ್ಲ. ನೋಡಿ ಎಲ್ಲರೂ ಏನಪ್ಪಾ ಅಂದ್ರೆ ಕಮೆಂಟ್ ಹೊಡಿದ. ನಾವು ಇಲ್ಲಿ ಮಳಿ ಒಳಗೆ ಇವತ್ತು ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಮಳಿ ಇದೆ. ಮಳಿ ಒಳಗೆ ಆ ಇಲಾಖೆಯಿಂದ ಈ ಇಲಾಖೆ, ಈ ಇಲಾಖೆಯಿಂದ ಆ ಇಲಾಖೆಗೆ ನಮ್ ಕೆಲಸ ಬಿಟ್ಟು ಬೆಳಗ್ಗೆಯಿಂದ ಸಂಜೆಯವರೆಗೆ ನಮಗೆ ಏನ್ ಅವಶ್ಯಕತೆ ಬಿದ್ದಿದೆ ಹೇಳಿ? 3-4 ಸಾವಿರ ರೂಪಾಯಿ ಖರ್ಚಾಗತ್ತೆ. ಇದೆಲ್ಲ ಅಲ್ಲಿ ಇಲ್ಲಿ ಅಡ್ಡಾಡ್ಬೋದು 4-5 ಜನ 10 ಜನ ಕರ್ಕೊಂಡು ಹುಡುಗರ್ನ ಹೋಗಿ ಹ್ಮ್ ಅಲ್ಲಿ ಆರಾಮಾಗಿ ಏನಪ್ಪಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಐತೆ ಅಂತ ಹೇಳಿ ಕಮೆಂಟ್ ಹಾಕೊಂಡ್ಬಿಡುದು. ನೀವು ಹೇಳಿದ್ ಕರೆಕ್ಟ್ ಆಗ್ಲಿಲ್ಲ ಅಂತ ಹೇಳುವುದು ಸುಲಭ. ಇಲ್ಲಿ ಬಂದು ನಿಂತು ಮಳಿ ಒಳಗೆ ತೋರ್ಸ್ಕೊಂಡು ನೋಡ್ರಿ ಅದನ್ನು ಇಲ್ಲೇ ತಲೆ ನೋವು ಇನ್ನೂ ಏನಪ್ಪಾ ಅಂದ್ರೆ ಕೋಲ್ಡ್ ಆಗಿದೆ. ನಮ್ಗೆ ಆರಾಮ್ ತಪ್ಪಿ ನಾವು ಸಾಯಕತ್ತೀವಿ ಇಲ್ಲಿ. ಆದ್ರ ನಿಮಗೆ ಒಂದೊಂದು ಕಮೆಂಟ್ ಐತಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡು ಏನೋ ಒಂದು. ನಮಗೆ ಏನಾಗ್ಬೇಕಾಗಿದೆ ಹೇಳಿ? ಆಕ್ಚುಲಿ ಇದನ್ನ ಮಾಹಿತಿಯನ್ನ ತಲುಪಿಸಬಾರ್ದು, ಹಾಳಾಗಿ ಹೋಗ್ಲಿ, ಯಾವಾಗ ಕಲ್ಪರ್ಮ್ ಆಗಲಿ ಏನಾರೇ ಆಗ್ಲಿ ಅಂತೇಳಿ ಸುಮ್ನೆ ಬಿಟ್ಟಿದೀವಿ ನಾವು. ಬಟ್ ಅದಕ್ಕೆ ಸಿಕ್ಕಾಪಟ್ಟಿ ಕಾಲ್ ಮಾಡಿ ಸರ್ ಕೊಡ್ರಿ ಮಾಹಿತಿ ಕೊಡ್ರಿ. ಅಲ್ಲಿ ಪುಕ್ಸಟ್ಟಿ ಬಿಟ್ಟಿ ಮಾಹಿತಿ ಸಿಗತ್ತಲ್ಲ, ತಗೊಂಡ್ ಅದನ್ನ ಏನಪ್ಪಾ ಅಂದ್ರೆ ಸುಮ್ ಯುಟಿಲೈಸ್ ಮಾಡ್ಕೋಬೇಕು ತಾನೆ. ಅದಕ್ಕೊಂದು ಕಮೆಂಟ್ ಹಾಕಿ ಹೋಗುದು ದರಿದ್ರ ವೈದ್ಯಕೇಶನ್. ಯಾಕೆ ವಿಳಂಬ ಆಗಿದೆ, ನೇಮಕಾತಿ ಯಾಕೆ ವಿಳಂಬ ಆಗಿದೆ ಅಂತೇಳಿ ನಾವ್ ಇಲಾಖೆಗೆ ಎಷ್ಟೋ ಕಷ್ಟಪಟ್ಟು ಇವತ್ತು ಇಲಾಖೆಗೆ ಹೋದ್ರ ಬಂದು ಹೇಳ್ತಾನೆ ನೋಡ್ರಿ ಇವಾಗದ ಯೂಟ್ಯೂಬ್ ದಲ್ಲಿ. ನಾಚಿಕೆ ಬರಲ್ವಾ? ಪೇಪರ್ ನ್ಯೂಸ್ ಹೇಳಿ ಯಾವಾಗೋ ಒಂದು ನೇಮಕಾತಿ ಆಗತ್ತಲ್ಲ ಅದನ್ನ ಅದು ಏನ್ ಪಾತ್ರ ನಿಮ್ಗೆ ಚೆನ್ನಾಗಿರುತ್ತೆ. ಈಗ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಲ್ಲ, ಇನ್ನು ಯಾರು ಹೇಳಿ ಇಲ್ಲ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಲ್ಲ ಎಲ್ಲವೂ, ಯಾರ್ಯಾರು ಏನೇನ್ ಸಿಕ್ಕಿದೆ, ಏನೇನ್ ಬದಲಾವಣೆಗಳಾಗಿದೆ. ಒಂಚೂರು ಶಿಕ್ಷಕರು ಅದೇನೋ B.Ed D.Ed ತರಬೇತಿ ಪಡ್ಕೊಂಡಿರ್ತಿರಲ್ಲ, ಸೊ ಅದಕ್ಕೆ ತಕ್ಕಂತಾರೆ ಏನಪ್ಪಾ ಅಂದ್ರೆ ವರ್ತನೆಗಳನ್ನ ಮಾಡ್ಬೇಕು. ಆಕ್ಚುಲಿ ಇದನ್ನ ಕೊಡಬಾರ್ದಾಗಿತ್ತು. ನಮ್ ಸ್ನೇಹಿತರೆಲ್ಲ ಬೇಯಕ್ ಬಿಟ್ರು, ಇಲ್ಲ ಸರ್ ಕೊಡಿ 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 ಅಂತ. ನೋಡಿ ಅಲ್ಲಿ ಕನಿಷ್ಠ ಜ್ಞಾನ ಏನು ಅಂತಂದ್ರೆ ತಾಂತ್ರಿಕ ತೊಂದರೆ. ಎಜುಕೇಶನ್ ಮಿನಿಸ್ಟ್ರು ಮತ್ತೆ ಅವರೇ ಬರ್ತಾರೆ ಇವಾಗ. ಅವ್ರು ನಾ ಮಾಡಿನಂತ ಹೇಳ್ಬೇಕಲ್ಲ ಇವಾಗ. ಅದಕ್ಕೇನಪ್ಪಾ ಅಂತಂದ್ರ ಸಿಎಂ ಅವ್ರ ಕಚೇರಿ ಹೋಗಿ ಅಲ್ಲೊಂದ್ 2 ದಿವಸ ಲೇಟ್ ಆಯ್ತು. ಅದಾದ ನಂತರ ಈಗ ಅವ್ರು ಕ್ರೆಡಿಟ್ ತಗೋಬೇಕಾಗಿದೆ. ಇದು ಕಾಮನ್ ಸೆನ್ಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಏನ್ ಹೇಳಕ್ಕಾಗತ್ತೆ ಹೇಳಿ? ಕನಿಷ್ಠ ಮಟ್ಟದ ಜ್ಞಾನ ಅಂತೇಳಿ ಇದಕ್ ನಾವು ಕರಿತೀವಿ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ? ನಿಮ್ ಮುಂದೆ ವಿಕಾಸ್ ಸರ್ ಹೇಳಿರ್ತಕ್ಕಂಥ ವಿಚಾರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇದು ಒಬ್ಬ ವ್ಯಕ್ತಿಯಲ್ಲಿ ಅವನ ಪ್ರೌಢತೆಗೆ ಸಂಬಂಧಪಟ್ಟಂತೆ ಅಂದ್ರೆ ಅವನ ಬುದ್ಧಿಮಟ್ಟವನ್ನ ಅಳತೆ ಮಾಡುತ್ತೆ. ಎಸ್, ಓಕೆ, ಇರ್ಲಿ, ಅದು ಏನೇ ಇರ್ಲಿ. ಇವತ್ತು ಒಂದಿಷ್ಟು ವಿಚಾರಗಳಿದಾವ, ಇನ್ನೊಂದಿಷ್ಟು ಏನೇನ್ ಡೆವಲಪ್ಮೆಂಟ್ ಆಗಿದೆ, ಯಾವೆಲ್ಲ ಬದಲಾವಣೆಗಳಾಗಿದೆ ಅಂತೇಳಿ ಅವುಗಳನ್ನ ನಾವು ಗೌಪ್ಯವಾಗಿ ಇಟ್ಟಿದ್ದೀವಿ. ಬರ್ಲಿ, ಒಂದು ಸಿಲಿಂಡರ್ ಬಂದಾಗ ಸೊ ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಎಷ್ಟೊಂದು ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಂದು ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಯಾವಾಗ ನೇಮಕಾತಿ ಆಗೈತಿ, ಎಲ್ಲೇ ಎಷ್ಟು ಡೇಟ್ ಎಷ್ಟು, ಟೈಮ್ ಎಷ್ಟು ಉಳಿತೈತೆ ಅಂತ ಎಲ್ಲಾನು ಮಾಹಿತಿಯನ್ನು ಹೇಳ್ತಾ ಇದ್ವಿ. ಆದ್ರೂ ಸಹಿತ ಉಡಾಪೆ ಆಗಿರ್ತಕ್ಕಂಥ ಮಾತುಗಳು. ನನಗ್ ಗೊತ್ತು ಯಾವ ಉಡಾಪೆ ಮಾತಾಡ್ತಿರ್ತಾವಲ್ಲ ಆ ಕಡೆ ಏನ್ ಪಾತ್ರ ಒಂದಿಷ್ಟ ಒಲವು ಜಾಸ್ತಿ ಇರ್ತದ.
ಅವ್ ಹಂಗ್ ಉಡಾಪಿಯಾಗಿ ಮಾತಾಡ್ತಿರ್ತಾವ ಮತ್ತ ಅದನ್ನ ಮಾಡಿಸ್ತಿರ್ತಕ್ಕಂಥವು ಅದಾವ ಒಂದಿಷ್ಟು ಜನ. ಅವ್ ನಾಯಿಗಳು ಅವ್ರನ್ನ ಏನಪ್ಪಾ ಅಂದ್ರೆ ನಾವು ಬಿಟ್ಟು ಬಿಟ್ಟಿದೀವಿ. ಸ್ನೇಹಿತರೆ, ನಿಮಗೆ ಯಾರಿಗೆ ನಾನ್ ಕೊಡ್ತಕ್ಕಂಥ ಮಾಹಿತಿ ಜೆನ್ಯೂನ್ ಅನಿಸ್ಲಿಲ್ಲ ಅಂತಂದ್ರೆ ನನ್ನ ಚಾನೆಲ್‌ನ ನೀವು ದಯವಿಟ್ಟು ನೋಡಕ್ ಹೋಗ್ಬೇಡಿ. ನಿಮ್ ಕೈ ಮುಗಿದು ಹೇಳ್ತಾ ಇದ್ದೀನಿ. ನನ್ನ ಚಾನೆಲ್ ದಯವಿಟ್ಟು ಈ ನಮ್ ಇನ್ಫಾರ್ಮೇಷನ್ ನಿಮ್ಗೆ ಕರೆಕ್ಟ್ ಅನ್ಸ್ಲಿಲ್ಲ ಅಂತಂದ್ರೆ ದಯಮಾಡಿ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಅಷ್ಟೊಂದು ನಮ್ಗೆ ಕಷ್ಟ ಆಗ್ತದ ಅಲ್ಲಿ ಹೋಗಿ ಬರ್ಬೇಕಂದ್ರೆ 4, 5 ಜನ ಇವತ್ತು ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬ್‌ನವ ತಗೋತಾನೆ 300, 400 ರೂಪಾಯಿ. ಇದೆಲ್ಲ ನಮ್ಗೆ ಬೇಕಾಗಿತ್ತಾ? ಅದಕ್ಕೆ ಯಾವನಾದ್ರೂ ಈ ಮಾಹಿತಿ ನಿಮ್ಗೆ ಕೊಡುವಂತ ಮಾಹಿತಿ ಜೆನ್ಯೂನ್ ಆಗಿಲ್ಲ ಅಂತಂದ್ರೆ ಅನ್‌ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ಇಲಾಖೆ ಒಂದು ಏಜನ್ನ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥದ್ದು ನಿಯಮದಲ್ಲಿ ಏಜ್ ಎಕ್ಸ್ಟೆಂಡ್ ಮಾಡಿದ್ದಾರೆ 5 ವರ್ಷ. ಅದನ್ನ ಏಜನ್ನ ಏನಪ್ಪಾ ಅಂದ್ರೆ ಮೆನ್ಷನ್ ಮಾಡ್ತಾ ಇಲ್ಲ. ಬರೀ 38 ಸಾಮಾನ್ಯ, 40, 41, 43 ಅಂತೇಳಿ ಮಾಡಿದೆ. ಅದನ್ನ ಎಷ್ಟು ಕಷ್ಟಪಟ್ಟು ಅದಕ್ಕೆಲ್ಲ ದಾಖಲೆ ಕೊಟ್ಟು ಅವನ್ನೆಲ್ಲ ಆಡ್ ಮಾಡಿಸಿ 50, 45, 48 ಮಾಡಿಸಿದೀವಿ. ಬಂದು ಮಾತಾಡಿ ಇಲ್ಲಿ ಇಲ್ಲಿ ವಿಚಾರ ಏನಿದೆಯಲ್ಲ ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಓಕೆ ಇರ್ಲಿ. ಒಂದಿಷ್ಟು ಮಾತಾಡ್ತಾವ ಅವಕ್ಕ ತಲಿ ಒಳಗೆ ಬುದ್ಧಿನೂ ಇರಂಗಿಲ್ಲ. ಮತ್ತ ಅಂತವ್ ಏನಪ್ಪಾ ಅಂದ್ರ ಅವು ಓದ್ಲಿಕ್ಕೆನು ಕೈಲೇ ನಿಗಂಗಿಲ್ಲ. ಅಂತವ್ ಏನಪ್ಪಾ ಅಂದ್ರೆ ಕಮೆಂಟ್ ಮಾಡ್ತಿರ್ತಾವ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಸಹಜವಾಗಿ ಒಂದಿಷ್ಟು ಮಾನಸಿಕ ಮತಿ ಭ್ರಮಣೆ ಆಗುವಂಥದ್ದು ಸಹಜ. ಎಲ್ಲರಿಗೂ ಏನಪ್ಪಾ ಅಂದ್ರೆ ನಿಮ್ಗೆ ಅಷ್ಟೇ ಅಲ್ಲ, ಓದಿ 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 ಉಳ್ಕೊಂಡಂತ ಎಲ್ಲರಿಗೂ ಡಿಪ್ರೆಷನ್‌ಗೆ ಹೋಗುವಂಥದ್ದು ಸಹಜವಾಗಿರುತ್ತೆ. ಯಾಕಂದ್ರೆ ಇಂದು ನಾಳೆ ಅನೇಕ ಒಂದು ಟೀಚರ್ ಆಸ್ಪಿರೆಂಟು ಇವುಗಳನ್ನೆಲ್ಲವೂ ಏನಪ್ಪಾ ಅಂದ್ರೆ ಬಿಟ್ಟು ನೀವು ಓದ್ತಾ ಇದ್ರಿ. ನನಗೆ ಗೊತ್ತಿದೆ. ಯಾಕಂದ್ರೆ ನಾನೇ ಹೇಳಿದೀನಿ ಗೆಸ್ಟ್ ಟೀಚರ್ ಬಿಡ್ರಿ ಅಂತೇಳಿ. ಹಾಗಾಗಿ ಯಾರು ಆತಂಕ ಪಡಬೇಡ್ರಿ. ಇವತ್ತು ನಾವ್ ಏನಂತಂದ್ರೆ ಈ ನೇಮಕಾತಿ ಡಿಲೇ ಯಾಕಾಯ್ತು ಅಂತೇಳಿ. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಸೋಮವಾರ ದಿವಸ ನೇಮಕಾತಿ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ. ಅದನ್ನ ಕ್ರೆಡಿಟ್ ತೊಗೊಳಕ್ಕೆ ಮಧು ಬಂಗಾರಪ್ಪನವರು ಕೂತಿದ್ದಾರೆ. ಈಗ ಅವರೇ ಶಿಕ್ಷಣ ಸಚಿವರಾಗ್ತಾರೆ. ನೋಡಿ ಇದೇ ಒಂದು ನಿಮ್ಗೆ ಈಗ ನೋಡಿ 2 ದಿವಸದಲ್ಲಿ ಅಂತ ಹೇಳಿದ್ದಾರೆ. ಒಂದ್ 2, 3 ದಿವಸದಲ್ಲಿ ಬರ್ಬೋದು ಅಂತೇಳಿ. ಸೊ ಅವ್ರ ಮುಚ್ಚಾರನ್ನ ನೀವು ಕೇಳ್ತಾ ಇದ್ರಿ. 45 ಡೇಸ್ ಈಗ ಸಿಲೆಬಸ್ ಒಂದು ಬಿಡಬೇಕಾಗಿದೆ. ಸಿಲೆಬಸ್ ನಾನು ಮುಂಚಿತವಾಗಿ ಅಡ್ವಾನ್ಸ್ ಸಿಲೆಬಸ್ ಅನ್ನ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿಎಂ ಅವರ ಕಚೇರಿಯಿಂದ ಅಪ್ರೂವಲ್ ಆಗಿ ಫೈಲು ಬಂದಿದೆ. ರಶ್ಮಿ ಮೇಡಮ್ ಅವ್ರ ಹತ್ರ ಇದೆ. ಅವ್ರು ಯಾವಾಗ ಫೈಲ್ ಮೂವ್ ಮಾಡ್ತಾರೆ ಅವಾಗ ಏನಪ್ಪಾ ಅಂದ್ರೆ ನಾನು ಒಂದೆರಡು ದಿನಗಳು ಮೋಸ್ಟ್ಲಿ ಸೋಮವಾರ ಮಂಗಳವಾರ ಏನಪ್ಪಾ ಅಂತಂದ್ರೆ ಬರುವಂತ ಸಾಧ್ಯತೆ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇನೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತಾವ. ಬಟ್ ಇಲ್ಲಿ ಒಂದೆರಡು ದಿನಗಳಲ್ಲಿ ಅಂದ್ರೆ ಮಿನಿಸ್ಟರ್ ಚಾರ್ಜ್ ತಗೊಂಡ ಮೇಲೆ ಬರ್ಬೋದು ಅಂತೇಳಿ ನಾನು ನಿರೀಕ್ಷೆಯನ್ನ ಮಾಡಿದ್ದೀನಿ. ಒಂದೆರಡು ದಿನಗಳ ಕಾಲ, 2-3 ದಿನಗಳ ಕಾಲ ಹೋಗ್ಬೋದು. ಹೌದಾ? ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಟೈಮ್ ಅನ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ ಹೋಗೋದಿಲ್ಲ. ಸಿಲೆಬಸ್ ನಿಯಮದಲ್ಲಿದೆ. ಸಿಲೆಬಸ್ ಬಿಟ್ಟ ನಂತರ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ ಮೇಲೆ 45 ದಿನಗಳ ಕಾಲ ಪರೀಕ್ಷೆಗೆ ಅವಕಾಶವನ್ನ ಕೊಡ್ತಾರೆ. ಅಂದ್ರೆ ಕಡಿಮೆ ಸಮಯ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ ನಾವು ಎಲ್ಲಕ್ಕೂ ಏನಪ್ಪಾ ಅಂತಂದ್ರೆ ಅದಕ್ಕೆ ಅಡ್ಡಿ ಮಾಡ್ತಾ ಹೋದ್ರೆ ನೇಮಕಾತಿನ ಆಗೋದಿಲ್ಲ. ಒಂದಿಷ್ಟು ಜನ ಆಲ್ರೆಡಿ ಏನಪ್ಪಾ ಅಂದ್ರೆ ಕೋರ್ಟ್‌ಗೆ ಹೋಗ್ತೀವಿ, ಅದ್ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಏನ್ ಮಾಡ್ಲಿ ಬಟ್ ಇಲ್ಲಿ ಎಲ್ಲವೂ ಏನಪ್ಪಾ ಅಂದ್ರೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನೇಮಕಾತಿ ಬರುತ್ತೆ. 2-3 ದಿನಗಳ ಕಾಲ ಹೆಚ್ಚು ಕಡಿಮೆ ಆಗತ್ತೆ. ತಾಂತ್ರಿಕ ಕಾರಣಗಳು ಇರ್ತಾವೆ ನಿಮ್ಗೆಲ್ಲ ಗೊತ್ತಿರೋದಿಲ್ಲ. ಯಾಕಂದ್ರೆ ಇಲ್ಲಿ ಖುದ್ದಾಗಿ ಬಂದ್ರೆ ಅದಕ್ಕೆ ಏನೇನ್ ಸಮಸ್ಯೆ ಇರ್ತಾವ ಅನ್ನೋದು ಅರ್ಥ ಆಗತ್ತೆ. ಪಾಪ ನಿಮ್ಗೆ ದೂರ ಎಲ್ಲೋ ಕುತ್ಕೊಂಡು ನೋಡ್ತಾ ಇರ್ತೀರಿ. ಬಟ್ ಅದು ನಿಮ್ದು ತಪ್ಪಲ್ಲ. ಬಟ್ ಆ ಇಲಾಖೆಯಲ್ಲಿ ಎಷ್ಟೊಂದು ಕಾರ್ಯಭಾರಗಳು, ಒತ್ತಡಗಳು ಇರ್ತಾವಲ್ಲ ಅದು ನಮಗ್ ಕಣ್ಣಿಗೆ ಕಾಣದವ್ರಿಗೆ ಗೊತ್ತಾಗತ್ತೆ. ಹೌದಾ? ಈ ವಿಚಾರದಲ್ಲಿ ನೇಮಕಾತಿ ವಿಚಾರದಲ್ಲಿ ಕಮಿಷನರ್ ಅವರು ತುಂಬಾ ಏನಪ್ಪಾ ಅಂದ್ರೆ ಫಾಸ್ಟ್ ಇದ್ದಾರೆ. ಅವ್ರು ಖಂಡಿತ ನೇಮಕಾತಿ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದೊಂದು 3-4 ದಿವಸ ಹೆಚ್ಚು ಕಡಿಮೆ ನೀವೆಲ್ಲ ತಾಳ್ಮೆಯಿಂದ ಇರಿ.
ನೇಮಕಾತಿ ಆಗತ್ತೆ. ಅವಸರ ಮಾಡಿ ಸೊ ಯಾವಾಗ ಬರುತ್ತೆ ಅಂತ ಅನ್ನುವಂಥದ್ದು ಆಗ್ಬಾರ್ದು. ಯೆಸ್, ಇವತ್ತು ಅದೇ ವಿಚಾರಕ್ಕಾಗಿ ಹೋಗಿದ್ದೀವಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದೆ ಸ್ನೇಹಿತರೆ. ಸಿ&ಆರ್ ರೂಲಲ್ಲಿ ಅದು ಬರುತ್ತೆ, ಮೆನ್ಷನ್ ಆಗಿದೆ, ಬರುತ್ತೆ. ಅವಾಗ ಏನಪ್ಪಾ ಅಂದ್ರೆ ನಿಮಗೆ ಒಂದು ಏನು ಗೆಲುವಿದೆಯಲ್ಲ, ಆ ಗೆಲುವು ನಿಮಗೆ ನಾನು ಈ ಪಾಯಿಂಟ್ ಅನ್ನ ರಾತ್ರಿ ಹಗಲಿ ಅನ್ನದೆ ಸೊ ಮಾಡಿದೀವಿ ಅಂತೇಳಿ ನಿಮಗೆ ಆ ಒಂದು ವಿಚಾರವನ್ನ ತೋರಿಸ್ಕೊಡ್ತೀನಿ. ನಿಮಗೆ ಏನಪ್ಪಾ ಅಂದ್ರ ಅದು ಕಣ್ಣಿಗೆ ಕಾಣುತ್ತೆ. ಸೊ ಯಾರೆಲ್ಲ ನೀವು ಸ್ಟಡಿ ಕಡೆ ಗಮನ ಕೊಡಿ. ಅದನ್ನ ಬಿಡಿ ಎಲ್ಲವೂ ಏನಪ್ಪಾ ಅಂದ್ರೆ ಬಿಟ್ಟಾಕಿ 45 ದಿವಸ ಸಿಗತ್ತೆ ನೋಡಿ. ಹೆಚ್ಚು ಕಡಿಮೆ ನಿಮ್ಗೆ 45 ದಿವಸ ಸಿಗತ್ತೆ. ಟೈಮುನು ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ತೀರಾ ಏನಪ್ಪಾ ಅಂದ್ರೆ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇರ್ಲಿ. ಯಾಕಂದ್ರೆ ಸುಮಾರು ಜನ ಏನಪ್ಪಾ ಅಂದ್ರೆ ಬಹಳಷ್ಟು ದಿನಗಳಿಂದ ಕೂತಿದ್ದಾರೆ. ಹಾಗಾಗಿ ಎಲ್ಲವೂ ನೇಮಕಾತಿಗಳಂತೂ ಇನ್ನ ಬಹಳ ಫಾಸ್ಟ್ ಆಗಿ ನಡೆಯುತ್ತೆ. ನಿಮ್ ತಯಾರಿಯನ್ನ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ ಕ್ಷಣದಲ್ಲೂ ನೋಟಿಫಿಕೇಶನ್ ಬರ್ಬೋದು. ಸೊ ಯಾರು ಗಾಬರಿ ಆಗುವಂತದ್ದು ಏನೂ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಕೆಳಗಡೆ ಲಿಂಕ್ ಅಲ್ಲಿ. ಸೊ ಅದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.